ಅದು ಸಹ ಹತ್ತಿರ ಬರ್ತಾ ಉಂಟು. ಯಾವಾಗ ಕರು ಹಾಕ್ತಾರೆ ಗೊತ್ತಿಲ್ಲ. ಇವಳಿಗೆ ಡಿಸ್ಚಾರ್ಜ್ ಸಹ ಆಗ್ತಾ ಉಂಟು. ಶಂಭು ಹೋಗುವನಾ? ಆಯ್ತು ಬಂದಿದ್ದೇನೆ ಆಯಿತಾ. ಬಂದಿಲ್ಲಿ ಕೂತಿದ್ದೇನೆ. ಇವ ನೋಡಿ ಪೋಖ್ರಿ ಪಡಿ ಎಂತ ಮಾಡ್ತಾನೆ ಅಂತ ನೋಡಿ. ನಾನು ಮನೆ ಹಿಂದೆ ನನಗೆ ಈ ಚಿಕ್ಕ ಗೌರಿಯನ್ನು ನೋಡೋದು ಸ್ವಲ್ಪ ಭಯ ಆಗ್ತಾ ಉಂಟು. ಯಾವ ಕರು ಹಾಕ್ತಾಳೆ ದೂರ. ಇದು ಊದಿ ಇಲ್ಲಿ ನೀರು ತುಂಬುದು. ಈ ಹೊಕ್ಕುಳಿನ ಹತ್ತಿರ ನೀರು ತುಂಬ್ತಾ ಹೋಗುದು. ಇಂಥ ಕರು ಹಾಕದೇನೆ ನಮಗೆ ಹಾಲು ಕರೆಯುವ ಪರಿಸ್ಥಿತಿ ಬಂದಿತ್ತು ನಮಗೆ. ನಾನು ಪುಚ್ಚಕ್ಕೆಲ್ಲ ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನೀವು ಅನುಷಾ ಕೃಷ್ಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ ಐಕಾನ್ ಒತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. ಇದಕ್ಕೆ ಯಾರ್ದೆಲ್ಲ ಬರ್ತಡೇ ಇದೆ ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಆಗಸ್ಟ್ 5ಕ್ಕೆ ಯಾರ್ದೆಲ್ಲ ಬರ್ತಡೇ ಇದೆ ಅವರಿಗೆ ಈ ಬ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತಡೇ ಹೇಳೋದನ್ನು ಮರಿಬೇಡಿ. ನಿಮ್ಮದು ನಿಮ್ಮ ಫ್ಯಾಮಿಲಿಯಲ್ಲಿ ಕಸಿನ್ಸ್ ಇದ್ದು, ಮಕ್ಕಳದು, ರಿಲೇಟಿವ್ಸ್ ಇದ್ದು ಯಾರ್ದು ಬರ್ತಡೇ ಇದ್ದರೆ 2 ದಿವಸ ಮುಂಚೆ ಕಮೆಂಟಲ್ಲಿ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ. ನಾನು ಅದೇ ದಿವಸ ಬೆಳಗ್ಗೆ ವಿಶ್ ಮಾಡ್ತೇನೆ. ಬೆಳಗ್ಗೆ ತಿಂಡೆಲ್ಲ ತಿಂದಾಯಿತು. ಇವರು ಆಫೀಸಿಗೆ ಹೋಗಿದ್ದಾರೆ. ನನ್ನ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯಿತು. ಇನ್ನು ಅವರನ್ನು ಇವತ್ತು ಹೊರಗೆ ಕರ್ಕೊಂಡು ಹೋಗುವ ಅಂತ ಅಂದ್ಕೊಂಡಿದ್ದೇನೆ. ಯಾಕಂದರೆ 2-3 ದಿವಸ ಆಯಿತು ಹೊರಗೆ ಬಿಡದೆ. ಮತ್ತೇನಂದರೆ ಅವರಿಗೆ ಇಲ್ಲಿ ಕೂತು ಸಾಕಾಗ್ತದೆ. ಈಚೆ ತಿರುಗಿ ನೋಡ್ತಾ ಇರ್ತಾರೆ, ನಾನು ಎಷ್ಟೊತ್ತಿಗೆ ಬರ್ತೇನೆ ಹಾಗೆ ಒಂಥರ ಇರ್ತಾರೆ. ಸ್ನಾನ ಮಾಡಿಸುವ ಅಂತ ಅಂದ್ಕೊಂಡಿದ್ದೇನೆ. ನೋಡುವ. ನನಗೆ ಅದು ಕೈ ನೋವು ಉಂಟಲ್ಲ ಕಮ್ಮಿ ಆಗಿದೆ. ಎಂಥದೋ ಕಚ್ಚಿದು ಅಂತ ಅನಿಸ್ತದೆ. ಯಾಕಂದರೆ ಒಂದು ಪೋರ್ಷನ್ನು ಇಷ್ಟು ಅಗಾಲದಲ್ಲಿ ಗಟ್ಟಿಯಾಗಿತ್ತು. ಹಾಗೆ ಅದಕ್ಕೆ ನಿನ್ನೆ ಅರಶಿನ ಮತ್ತು ಆಯಿಂಟ್ಮೆಂಟ್ ಮತ್ತು ಬಿಸಿನೀರು ವಿಷಯಕ್ಕೆಲ್ಲ ಕೊಟ್ಟು ಕಡಿಮೆ ಆಗಿದೆ. ಅದು ಇವಾಗ ನನಗೆ ಇಚ್ಚಿಂಗ್ ಶುರುವಾಗಿದೆ, ತೋರಿಸಲಿಕ್ಕೆ ಶುರುವಾಗಿದೆ. ಬಹುಶಃ ನಂಜಿದೇನಾದರೂ ಕಚ್ಚಿರಬೇಕು. ಈ ಚಿಕ್ಕ ಚಿಕ್ಕ ಇರುವೆಗಳೆಲ್ಲ ಇರ್ತದೆ ನೋಡಿ, ಅಂಥದ್ದು ಎಂತ ಅಂತ ಗೊತ್ತಿಲ್ಲ. ಆದರೆ ನಿನ್ನೆ ಇವರೆಲ್ಲ ಅದಕ್ಕೆ ಆಯಿಂಟ್ಮೆಂಟ್ ಎಲ್ಲ ಹಚ್ಚಿ ಕಡಿಮೆ ಆಗಿದೆ. ನನಗೆ ನಿನ್ನೆ ಮಧ್ಯಾಹ್ನ ನೋಡಬೇಕಿತ್ತು. ಇಲ್ಲಿಂದ ಈ ಬೆರಳು ಉಂಟಲ್ಲ ಇಲ್ಲಿ ತನಕ ಜುಮ್ ತಾಗ್ತಾಯಿತ್ತು. ಅದು ನಂಜು ತಾಗಿ ತುರಿಸುವ ಹಾಗೆ ನೋವಾಗ್ತದೆ ನೋಡಿ, ಹಾಗೆ ಆಗ್ತಾಯಿತ್ತು. ಈಗ ಕಂಪ್ಲೀಟ್ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಹಾಗೆಯೇ ದನಗಳನ್ನು ಇಬ್ಬರನ್ನು ಸಹ ಕರ್ಕೊಂಡು ಬಂದು ಕಟ್ಟಿದ್ದೇನೆ. ಅವಳನ್ನು ನೋಡಿ, ಅವಳ ಕೊಂಬಿಗೆ ಬಳ್ಳಿ ಹಾಕಿದ್ದೇನೆ. ಹಾಗೆ ಮತ್ತು ಅಪ್ಪ ಇವಳನ್ನು ಸ್ನಾನ ಮಾಡಿಸ್ತಿದ್ದಾರೆ. ಇವಳದು ಸ್ನಾನ ಆದಮೇಲೆ ನಾನು ಅವಳನ್ನು ಸ್ನಾನ ಮಾಡಿಸ್ಬೇಕು. ಇಬ್ಬರದ್ದು ಸಹ ಹತ್ತಿರ ಬರ್ತಾ ಉಂಟು. ಯಾವಾಗ ಕರು ಹಾಕ್ತಾರೆ ಗೊತ್ತಿಲ್ಲ. ಇವಳಿಗೆ ಡಿಸ್ಚಾರ್ಜ್ ಸಹ ಆಗ್ತಾ ಉಂಟು. ಅಂದರೆ ಕರು ಹಾಕಲಿಕ್ಕೆ ಮುಂಚೆ ಹಾಗೆ ಮಾಡ್ತದೆ. ಕೆಚ್ಚಲೆಲ್ಲ ಇಳಿದಿದೆ ಇವಳದು, ಅಂದರೆ ದೊಡ್ಡದಾಗಿದೆ. ಹಾಗೆ ನನ್ನ ಚಿಕ್ಕ ಗೌರಿ ಈಗ ದೊಡ್ಡದಾಗಿ ಬಿಟ್ಟಿದ್ದಾಳೆ ಅಂತ ನೋಡುವಾಗ ಏನೋ ಒಂಥರ ಇಮೋಷ್ನಲ್ ಆಗ್ತದೆ ನನಗೆ ಅವಳನ್ನು ಪ್ರತಿ ಸಲ ನೋಡುವಾಗ. ಏನಂತೂ ಗೊತ್ತಿಲ್ಲ ನನಗೆ. ಅವಳು ಚಿಕ್ಕ ಕರು ಇದ್ಲು, ಈಗ ಎಷ್ಟು ದೊಡ್ಡ ಆಗಿದ್ದಾಳೆ ಅಂತ ಹೇಳುವಾಗ ನನಗೆ ನಂಬಲಿಕ್ಕೆ ಆಗ್ತಿಲ್ಲ. ನನ್ನ ಕಣ್ಣಿದ್ದರಲ್ಲೇ ಎಷ್ಟು ದೊಡ್ಡವಳಾಗಿ ಬಿಟ್ಲಲ್ಲ ಅಂತ. ಅದು ಸಹ ಅವಳ ಕರು ಹಾಕಲಿಕ್ಕೆ ಆಗಿದ್ದಾಳೆ. ಹಾಗೆ ನನಗೆ ಇವಳು ಕರು ಹಾಕೋದು ಅಷ್ಟು ಇಮೋಷ್ನಲ್ ಅಂತ ಏನು ಅನ್ನಿಸ್ತಾ ಇಲ್ಲ. ಇವಳು 2ನೇ ಕರು ಅಲ್ಲ, ಇವಳದು ಮೊದಲ ಕರು. ಹಾಗೆ ಸ್ವಲ್ಪ ಭಯ ಸಹ ಆಗ್ತದೆ ನನಗೆ. ನೋಡುವ, ದೇವರಿದ್ದಾರಲ್ಲ. ಮಂಗಳಗೌರಿಯನ್ನು ಸ್ನಾನ ಮಾಡಿಸ್ತಾ ಇರುವಾಗ ಅರ್ಧ ಆಗುವಾಗ ಮಳೆ ಬರಲಿಕ್ಕೆ ಶುರುವಾಯಿತು. ಮಳೆ ಬರ್ತಿರುವಾಗಲೇ ಸ್ನಾನ ಮಾಡಿಸಿದೆ. ಈಗ ಅಲ್ಲಿ ಮೇಯ್ತಿದ್ದಾರೆ ನೋಡಿ.
ಬರ್ತಾ ಉಂಟು ಮಳೆ. ಸ್ವಲ್ಪ ನಿಲ್ಲಿಂದ ಕಾಯೋದು ಹೊರಗೆ ಕರ್ಕೊಂಡು ಹೋಗಲಿಕ್ಕೆ. ಮಳೆ ಇರಲಿಲ್ಲ ನಿನ್ನೆ ಸಹ ಅಷ್ಟೇ, ಬೆಳಗ್ಗೆ 11 ಗಂಟೆ ತನಕ ಮಳೆ ಬಂದಿದೆ, ಮತ್ತು ಮಳೆ ಇರಲಿಲ್ಲ ಮತ್ತೆ ಮೇಲಿಂದೆಲ್ಲ. ಹಾಗಾಗಿ ಸ್ವಲ್ಪ ಮೇಯಲಿಕ್ಕೆ ಹೊರಗೆ ಹೋಗಲಿ ಅಂತ. ದೂರಕ್ಕೆ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕಿಲ್ಲ, ಹತ್ತಿರವೇ ಇಲ್ಲೇ ನಮ್ಮ ಸರೌಂಡಿಂಗಲ್ಲೇ. ಯಾಕಂದರೆ ನನಗೆ ಈ ಚಿಕ್ಕ ಗೌರಿಯನ್ನು ನೋಡುವಾಗ ಸ್ವಲ್ಪ ಭಯ ಆಗ್ತಾ ಉಂಟು, ಯಾವ ಕರು ಹಾಕ್ತಾಳೆ, ದೂರಕ್ಕೆಲ್ಲ ಹೋದರೆ ನನಗೆ ಕೇಳಲಿಲ್ಲ ಆದರೆ ಅವಳು ಕರಿಯುವುದು ಅಂತೆಲ್ಲ ಹೇಳಿ. ಹಾಗೆ ನನಗೆ ಅದೊಂದು ಭಯ ಆಗ್ತಾ ಉಂಟು, ಯಾಕೆಂದು ಗೊತ್ತಿಲ್ಲ. ಅವಳದ್ದು ಕರುವಿನ ವಿಷಯದಲ್ಲಿ ಏನೋ ಸ್ವಲ್ಪ ಭಯ ಆಗ್ತಾ ಉಂಟು. ನಾನು ಹೊತ್ತೊತ್ತಿಗೆ ನೋಡೋದು, ಎಂಥ ಸೌಂಡ್ ಆದರೂ ಕೂಡ ನೋಡೋದು, ನನಗೆ ಅಷ್ಟು ಭಯ ಆಗ್ತದೆ. ಇಷ್ಟು ಸಮಯದಲ್ಲಿ ಇಂಥ ಭಯ ಅಂತಿರಲಿಲ್ಲ, ಆದರೆ ಇವಳು ಮೊದಲ ಕರು ಅಂತ ಹೇಳಿ ಏನು ಅಂತ ಗೊತ್ತಿಲ್ಲ. ಹಾಗೆ ಮತ್ತು ಅವರಿಗೆ ಸಹ ಹೊರಗೆ ಹೋಗಲಿಲ್ಲಾದರೆ ಇಲ್ಲೇ ಕೂತು ಹಟ್ಟಿಯಲ್ಲಿ ಸಗಣಿ ಕಲಸಿ ಅದರ ಮೇಲೆ ಕೂತ್ಕೊಳ್ತಾರೆ. ಅದು ಸಹ ನೋಡಲಿಕ್ಕೆ ಬೇಜಾರಾಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಫ್ರೀಯಾಗಿ ಹೋಗಿ ಬರಲಿ ಅಂತ ಹೇಳಿ ಬಿಟ್ಟದ್ದು. ನೋಡುವ. ಅಪ್ಪ ಕಾಯ್ತಾ ಇದ್ದಾರೆ, ಮಳೆ ಬಿಡಲಿ, ಒಮ್ಮೆ ತೋಟಕ್ಕೆ ಹೋಗುವ, ನಾಗಳನ್ನು ಹೊರಗೆ ಕರ್ಕೊಂಡು ಹೋಗುವ ಅಂತ. ನಾನು ತೋಟಕ್ಕೆ ಬಂದೆ ಹುಲ್ಲಿಗೆ. ಮೊನ್ನೆ ಎಲ್ಲ ನಾನು ತೋಟದಲ್ಲಿ ಕ್ಲೀನ್ ಮಾಡೋದು ಅಂತ ಹೇಳ್ತಿದ್ದೆಲ್ಲ, ಇನ್ನು ಮುಂದೆ ನಾನು ಹಾಗೆ ಕ್ಲೀನಿಂಗಿಗೆ ಹೋಗೋದಿಲ್ಲ. ಯಾಕಂದರೆ ಅದು ವೇಸ್ಟ್ ಅಂತ ಅನಿಸ್ತದೆ ನನಗೆ. ನಾನು ತುಂಬ ಶ್ರಮ ಹಾಕಿ ಕೆಲಸ ಮಾಡ್ತೇನೆ, ನಿಮಗೆ ಗೊತ್ತಿರ್ಬೋದು. ನನಗೆ ಆಗದ್ದು ಸಹ ನಾನು ಅದನ್ನು ಟ್ರೈ ಮಾಡ್ತಾ ಕೆಲಸ ಮಾಡ್ತಾ ಹೋಗ್ತೇನೆ. ಆದರೆ ಅಪ್ಪ ಹೇಗೆ ಹೇಳ್ತಾರೆ ಅಂದರೆ, ನಾನು ಒಬ್ಬನೇ ಮಾಡೋದು ಅಂತ ನಿನ್ನೆ ಸಹ ಹೇಳಿದರು, ಈಗ ಬೆಳಿಗ್ಗೆ ಸಹ ಹೇಳಿದರು, ನಾನೀಗ ಹುಲ್ಲಿಗೆ ಬರುವಾಗ ಸಹ ಹೇಳಿದರು. ಹಾಗಾಗಿ ನಾನೇನು ಅಂದ್ಕೊಂಡೆ ಅಂದರೆ, ಖಾಲಿ ಹುಲ್ಲು ಮಾತ್ರ ತಗೊಂಡು ಹೋಗುವ ದನಗಳಿಗೆ, ತೋಟ ಕ್ಲೀನಿಂಗ್ ಬಿಡುವ ಅಂತ. ಈ ವೀಕಲ್ಲಿ ಇವರು ಮಿಷಿನ್ ತೆಗಿತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನು ಮೆಷಿನ್ ತೆಗೆದ ಮೇಲೆ ಅವರು ಕ್ಲೀನ್ ಮಾಡ್ಬೋದು ತೋಟ. ಇನ್ನು ನಾನು ಅದರ ಕಡೆ ತಲೆ ಹಾಕೋದಿಲ್ಲ. ಜಾಸ್ತಿ ಹುಲ್ಲಿರುವಲ್ಲಿ ಬಂದು ಹುಲ್ಲು ಹಿಡ್ಕೊಂಡು ಹೋಗೋದು. ಮತ್ತು ಏನಂದರೆ, ನಾನೊಂದು ಕೈ ಬಿಸಿ ಹುಲ್ಲು ಹಿಡಿದು ಕ್ಲೀನ್ ಮಾಡ್ತೇನಲ್ಲ, ಅದರಿಂದ ನನಗೇನೆ ಸುಸ್ತಾಗೋದು. ನಾನು ಅಷ್ಟು ಸುಸ್ತಾಗಿ ಸಹ ಮತ್ತೆ ಕೂಡ 2 ಕಟ್ಟ ಹುಲ್ಲು ಮಾಡಿ ದನಗಳಿಗೆ ಕೊಂಡೋದ್ರೂ ನನ್ನ ಅಪ್ಪನಿಗೆ ಸಾಕಂತ ಅನಿಸೋದಿಲ್ಲ. ಹೇಗೆ ಹೇಳ್ತಾರೆ ಅಂದರೆ, ದನಗಳಿಗಿಷ್ಟು ಸಾಕಾಗೋದಿಲ್ಲ, ದೊಡ್ಡ ದನಗಳು, ಅವರು ಇನ್ನು ಕರು ಹಾಕಲಿಕ್ಕಾಯಿತು, ಇನ್ನು ಹೊರಗೆ ಬಿಡಲಿಕ್ಕಾಗೋದಿಲ್ಲ, ನೀನು ಹುಲ್ಲು ಇನ್ನೂ 3-4 ಕಟ್ಟ ತಂದು ಹಾಕಬೇಕು ಅಂತ. ಅಂದರೆ ನಾನು ಬರ್ತೇನೆ ಅಂತ ಅಪ್ಪ ಹೇಳೋದಿಲ್ಲ, ಆಯಿತಾ. ನನಗೆ ಬೇಜಾರಾಯಿತು, ಪರವಾಗಿಲ್ಲ. ಆದರೆ 2 ಕಟ್ಟ ಈಗ ಮಾಡಿಕೊಂಡು ಹೋಗ್ತೇನೆ. ನಾನು ಅದು ತೋಟದ ಕ್ಲೀನಿಂಗಿಗೆ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಮತ್ತೇನೆಂದರೆ, ದನಗಳಿರುವಾಗ ಹಾಗೆಯೇ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕೆ ಸಮಯ ಇರುವುದಿಲ್ಲ. ಅವರ ಬಗ್ಗೆ ಮಾತ್ರ ಅವರಿಗೆ ಹೇಳಲಿಕ್ಕೂ ಬರೋದಿಲ್ಲಲ್ಲ, ಏನಾಗ್ತದೆ, ಎಂಥ ತೊಂದರೆ ಆಗ್ತದೆ ಅಂತ. ದನಗಳ ಬಗ್ಗೆ ಸಹ ನಾವು ಯೋಚನೆ ಮಾಡಬೇಕು. ನೀವು ಹೇಳ್ತೀರಿ ರೆಸ್ಟ್ ಮಾಡಿ ಅಂತ, ನಾನು ರೆಸ್ಟ್ ಮಾಡ್ತೇನೆ. ನನಗೆ ಸಂಜೆ 6 ಗಂಟೆ ಮೇಲೆ ರೆಸ್ಟಿಂಗ್ ಟೈಮು, ಮತ್ತು ಮಧ್ಯಾಹ್ನ 1ವರೆಗೆ ಊಟ ಆದರೆ 3 ಗಂಟೆ ತನಕ ನಾನು ರೆಸ್ಟ್ ಮಾಡ್ತೇನೆ. ಕೆಲವೊಮ್ಮೆ ರೆಸ್ಟ್ ಮಾಡೋದು ನಾನು ಹೇಳೋದಿಲ್ಲ, ವೀಡಿಯೋದಲ್ಲಿ ತೋರಿಸ್ಲಿಕ್ಕಾಗೋದಿಲ್ಲ. ಯಾಕಂದರೆ ನಾನು ಮಲಗುವುದನ್ನೆಲ್ಲ ಎಂತ ಅಂತ ತೋರಿಸೋದಲ್ವ. ಹಾಗಾಗಿ ವರ್ಕಿದ ಬಗ್ಗೆ ಮಾತ್ರ ಹಾಕ್ತೇನೆ. ನಾನು ರೆಸ್ಟ್ ಮಾಡ್ತೇನೆ. ನಂಗೆ ಸುಮಾರು ಜನ ನಿನ್ನೆ ಎಲ್ಲ ಹೇಳಿದ್ದೀರಾ ರೆಸ್ಟ್ ಮಾಡಿ ಅಂತ. ರೆಸ್ಟ್ ಮಾಡ್ತೇನೆ, ಆದರೆ ಕೆಲಸ ಮಾಡಲೇಬೇಕಲ್ವ, ಹಾಗೆ ತೊಂದರೆ ಇಲ್ಲ. ಎರಡು ಕಟ್ಟ ಹುಲ್ಲಾಯಿತು. ಇವ ಇಲ್ಲೇ ಇದ್ದಾನೆ ನೋಡಿ ಪಾಪ, ನನ್ನ ಶಂಭು. ಅವನಿಗೊಂದು ಮಿಡತೆ ಸಿಕ್ಕಿತ್ತು ಅಷ್ಟೇ ತಿನ್ನಲಿಕ್ಕೆ, ಮತ್ತೆಂಥ ಮಿಡತೆ ಇಲ್ಲ ಇಲ್ಲಿ. ಹೋಗುವನಾ ಶಂಭು, ಹೋಗುವನಾ? 1 ಗಂಟೆಯಲ್ಲಿ ನನಗೆ 2 ಕಟ್ಟ ಹುಲ್ಲಾಯಿತು. 1 ಗಂಟೆ ಅಲ್ಲ, ಅದಕ್ಕಿಂತ ಬೇಗನೆ ಆಯಿತು. ಇಕೊಳ್ಳಿ, ಇಲ್ಲಿ ಒಂದು ಕಟ್ಟ, ಇಲ್ಲೊಂದು ಕಟ್ಟ. ಹುಲ್ಲು ಜಾಸ್ತಿ ಇದ್ದರೆ ನನಗೆ ಬೇಗ ಹುಲ್ಲಿರ್ದು ಆಗ್ತದೆ. ಇನ್ನು ಇಲ್ಲೇ ನಾನು ಹುಲ್ಲಿರಿಯುವುದು. ಇಂದ ಬಂದಿದ್ದೇನೆ ಆಯಿತಾ, ಬಂದಿಲ್ಲಿ ಕೂತಿದ್ದೇನೆ. ಇವ ನೋಡಿ ಪೋಖ್ರಿ ಪಡಿ, ಎಂತ ಇದು, ಒಟ್ಟಿಗೆ ಗುರು ಮಾಡ್ತಿದ್ದಾನೆ. ಪಡಿ, ಎಂಥ ಅವಸ್ಥೆ ಮರೆ ನಿಂದು ಪಾಪ. ನನಗೆ ಅದಕ್ಕೆ ಬೆಕ್ಕಂದರೆ ತುಂಬ ಇಷ್ಟ ಆಯಿತಾ. ಬೆಕ್ಕಿಂದ ರೋಮದಿಂದ ಎಂತಾದರೂ ಆಗ್ತದೆ ಅಂತೆಲ್ಲ ಹೇಳ್ತೀರಿ ಈ ಕಮೆಂಟಲ್ಲಿ ಕೆಲವರು.
ಆಗ್ಬೋದು, ಏನೋ ತೊಂದರೆ ಆಗ್ಬೋದು, ವಿಷ ಸಹ ಇರ್ಬೋದು. ಆದರೆ ನಾನು 5ನೇ ಕ್ಲಾಸಿಂದನೇ ನನ್ನ ಬೆಕ್ಕೊಳೊಟ್ಟಿಗಿದ್ದೇನೆ, ನನಗೆ ಇಲ್ಲಿ ತನಕ ಎಂತ ಆಗಲಿಲ್ಲ. ಹಾಗಾಗಿ ನನಗೆ ಧೈರ್ಯ, ನನಗೆ ಏನಾಗೋದಿಲ್ಲ ಅಂತ. ಆದರೂ ನನಗೆ ಚಿಂತೆ ಇಲ್ಲ, ನಂಗೆ ಬೆಕ್ಕಂದರೆ ಒಟ್ಟಿಗೆ ಇರಬೇಕು. ಪಡಿ, ಮುದ್ದು ಪಡಿ, ಅಲ್ಲೇ ಮಲಗ್ತಿದ್ದೇನೆ ಚೂಪನ. ನನಗೆ ಹುಲ್ಲು ಹೊರಿಸಲಿ ಅಂತ ನಾನು ಕಾಯ್ತಾ ಇದ್ದೇನೆ, ಅಪ್ಪ ಬರ್ಬೋದು ಈಗ ಅಂತ. ಅವರು ಬಂದಾಗೆ ಹೇಳಬೇಕು ಹುಲ್ಲು ಹೊರಿಸಲಿಕ್ಕೆ. ಮನೆ ತಂದು ಹಾಗೆ ಮತ್ತು ಚಿಂತೆ ಇಲ್ಲ. ಪಡಿ, ಇದು ಸರ್ಕಸ್ ಇವನದು, ಮುದ್ದು ಪಡಿದು. ಎಂತ ಮಾಡ್ತಾನೆ ಅಂತ ನೋಡಿ. ನಾನು ಮನೆ ಹಿಂದೆ ಕೂತಿದ್ದೇನೆ, ಅಪ್ಪ ತೋಟಕ್ಕೆ ಹೋಗಿದ್ದಾರೆ, ಬರಬೇಕಷ್ಟೆ. ಪಡಿ, ಬರೀ ಪೋಕ್ರಿ ಅಂತ ಹೇಳಿದ್ರೆ ಇವ ಎಂತ? ಏನು ವಿಷಯ? ಹಾಲು 2 ಸಲ ಆಗಿದೆ ಇವತ್ತು ಬೆಳಿಗ್ಗಿಂದ. ಹಾಲಿನ ಪೌಡ್ರ್ ನೀರು ಮಾಡೋದು ಹಾಕೋದು. ತಿಂಡಿಕೇನಲ್ಲ, ಇದು ಪ್ರೀತಿ ಇವನದು. ಬೆಕ್ಕುಗಳದ್ದು ಪ್ರೀತಿ ಹೇಳ್ತಾರಲ್ಲ ಅದೇ. ಯಾರಲ್ಲಿ? ಅಲ್ಲಿ ಯಾರಂತೆ? ಯಾರಿಲ್ಲಿ? ಪಡಿ, ಪಡಿ, ಎಂತ? ಮುದ್ದು, ನನ್ನ ಮುದ್ದು. ಮಧ್ಯಾಹ್ನ ಊಟ ಆಗಿ ರೆಸ್ಟ್ ಮಾಡಿ 3 ಗಂಟೆ ಆಯಿತು. ನಾನು ದನಗಳನ್ನು ಸಹ ಕರ್ಕೊಂಡು ಬಂದು ಕಟ್ಟಿದೆ ಹಟ್ಟಿಯಲ್ಲಿ. ಅವರಿಗೆ ಕೆಳಗೆ ಹಾಕಲಿಕ್ಕೆ ತರಗೆಲೆಲ್ಲ ಹಾಕಿ ಈಗ ಚಹಾ ಕುಡಿಲಿಕ್ಕೆ ಬಂದೆ. ಚಹಾಕ್ಕೆ ನೋಡಿ ಕಾಯ್ತಿದ್ದಾರೆ. ಅದರಲ್ಲಿ ಸಹ ಇವತ್ತು ಇವರ ದಂಡೇ ಉಂಟು. ಇವರೆಲ್ಲ ಇಷ್ಟು ಸಮಯ ಬರದವರೆಲ್ಲ ಇದ್ದಾರೆ ಅಂತ. ಈಗೊಳ್ಳಿ ಇವ ಇದು ಬರ್ತಾನೆ ಇರಲಿಲ್ಲ, ಸೋಮಾರಿ. ಮತ್ತು ಶಂಭು, ರಿಂಗಿಡಿಂಗಿ, ಟಪ್ಪಿ ಎಲ್ಲರೂ ಸಹ ಇದ್ದಾರೆ ಅಂತ. ಇವರಿಗೆಲ್ಲ ಎಂತ ಹಾಕೋದು ನಾನು ಬೆಳಗ್ಗೆ ಹೇಳಿದ್ದೆಲ್ಲ ನಿಮ್ಮ ಹತ್ರ, ನಮ್ಮ ಚಿಕ್ಕ ಗೌರಿ ಕರು ಹಾಕೋದು ನನಗೆ ಒಂದು ಸ್ವಲ್ಪ ಭಯ ಆಗ್ತದೆ ಅವಳದ್ದು ನೋಡುವಾಗ ಅಂತ. ಅದೆಂಥ ರೀಸನ್ ಅಂತ ನಾನು ನಿಮಗೆ ತೋರಿಸ್ತೇನೆ. ನಾನು ಇದನ್ನು ಮುಂಚೆ ನಮ್ಮ ಪುಟ್ಟಕ್ಕನಲ್ಲಿ ನೋಡಿದ್ದೆ, ಅವಳ ಮೊದಲ ಕರು ಹಾಕುವಾಗ. ಈಗ ಅದು ನಿನ್ನೆಗಿಂತ ಸ್ವಲ್ಪ ಜಾಸ್ತಿ ಆಗಿದೆ. ಅದು ಕರು ಹಾಕೋ ತನಕ ಜಾಸ್ತಿ ಆಗ್ತಾ ಹೋಗ್ತದೆ. ಎಂತಂದರೆ ನಿಮಗೆ ತೋರಿಸ್ತೇನೆ. ಇಲ್ಲಿ ಇಟ್ಕೊಳ್ಳಿ, ಇದು ಊದುದಾಯ್ತಾ? ಇದು ಊದಿ ಇಲ್ಲಿ ನೀರು ತುಂಬುದು, ಈ ಹೊಕ್ಕುಳಿನ ಹತ್ತಿರ ನೀರು ತುಂಬ್ತಾ ಹೋಗೋದು. ಅದು ಪುಟ್ಟಕ್ಕಂದು ಇಲ್ಲಿ ತನಕ ಹೀಗೆ ಆಗ್ತಿತ್ತು ಮೊದಲ ಕರು ಹಾಕುವಾಗ. ಇದು ಈಗಾಗಲೇ ಊದಿದೆ, ಕೆಚ್ಚಲು ಊದಿದೆ. ನನಗೆ ಹಾಗೆ ಏನೋ ಒಂದು ಸ್ವಲ್ಪ ಭಯ. ನಮ್ಮ ಮಂಗಳ ಗೌರಿಗೆ ಎಂಥ ಚೇಂಜಸ್ ಇಲ್ಲ, ಕೆಚ್ಚಲು ದೊಡ್ಡದಾಗಿದೆ ಬಿಟ್ಟರೆ ಬೇರೆ ಎಂಥ ಚೇಂಜಸ್ ಇಲ್ಲ. ಫಸ್ಟ್ ಕರುವಿಗೂ ಸಹ ಹೀಗೆ ಎಂತ ಆಗಿರಲಿಲ್ಲ. ಇವಳಿಗೆ ಇಲ್ಲಿ ನೀರು ತುಂಬಿದೆ. ಮುಂಚೆ ನಾವು ಎಂತ ಮಾಡಿದ್ವಿ ಅಂದರೆ ಹುತ್ತದ ಮಣ್ಣು ಉಂಟಲ್ಲ, ಅದನ್ನು ನೀರು ಮಾಡಿ ಹಚ್ಚುತ್ತಾ ಇದ್ದೆವು ಇವಳಿಗೆ, ನಮ್ಮ ಪುಟ್ಟಕ್ಕನಿಗೆ. ಹಾಗೆ ಇವಳಿಗೆ ಸಹ ಹಾಗೆ ಆಗ್ತದಾ ಅಂತ ಹೇಳಿ ಏನೋ ಒಂದು ನೆಗೆಟಿವ್ ಥಾಟ್ ಬರೋದು ನನಗೆ. ಈ ಕೆಚ್ಚಲೆಲ್ಲ ಊದಬಾರ್ದು, ಆದರೆ ಇವಳದು ಊದ್ತಾ ಉಂಟು, ಮೊದಲ ಕರು ಅಂತ ಹೇಳಿ ಗೊತ್ತಿಲ್ಲ. ಅವಳಿಗೆ ಹಾಗೆ ಎಂಥ ಚೇಂಜಸ್ ಇಲ್ಲ. ಹಾಗಾಗಿ ಅವಳದು ನಾರ್ಮಲ್ ಉಂಟು, ಇವಳದು ಸ್ವಲ್ಪ ಚೇಂಜ್. ಹಾಗೆ ಸ್ವಲ್ಪ ಭಯ ನನಗೆ. ನಿಮಗೆ ಏನಾದರೂ ಐಡಿಯಾ ಗೊತ್ತಿದ್ದರೆ ಹೇಳಿ ನನಗೆ, ಆಯಿತಾ? ಅಜ್ಜು, ಅಜ್ಜು ಬೈಯುದು ಆಚೆಯಿಂದ ಬಂದು. ನಾನೀಗ ನಿಮಗೆ ಅವಳನ್ನು ತೋರಿಸಿದೆ ಅಲ್ಲ, ಸೇಮ್ ಹಾಗೆ ನಮ್ಮ ಪುಟ್ಟಕ್ಕನಿಗೂ ಮೊದಲ ಕರು ಹಾಕುವಾಗ ಆಗಿತ್ತಾಯ್ತಾ. ನನಗೆ ಎಷ್ಟು ಭಯ ಅಂದರೆ, ನಾನು ಹೈಸ್ಕೂಲಿದ್ದೆ, ಪುಚ್ಚಕ್ಕ PUC ಯಲ್ಲಿದ್ಲು. ನಮಗೆ ಯಾವ ಪರಿಸ್ಥಿತಿ ಬಂದಿತ್ತು ಅಂದರೆ, ಡಾಕ್ಟ್ರು ಹೇಗೆ ಹೇಳಿದ್ರು ಅಂದರೆ, ನೀವು ಹಾಲು ಕರೀರಿ ಅಂತ. ಕರು ಹಾಕದೇ ನಮಗೆ ಹಾಲು ಕರೆಯುವ ಪರಿಸ್ಥಿತಿ ಬಂದಿತ್ತು ನಮಗೆ. ನಾನು ಪುಚ್ಚಕ್ಕೆಲ್ಲ ಹತ್ಕೊಂಡು ಹಾಲು ಕರೆದದ್ದು. ಅಂದರೆ ಕರು ಬರದೆ ನಾವು ಹೇಗೆ ಹಾಲು ಕರೆಯೋದು ಅಂತ ಅಪ್ಪನ ಹತ್ರ ಡಾಕ್ಟರ್ ಹತ್ರಗಳು, ಕರೀರಿ, ನಿಮಗೆ ದನ ಬೇಕಂದರೆ ಕರೀಲೇಬೇಕು ಅಂತ ಹೇಳಿ. ನಾವು ಮತ್ತು ಎಷ್ಟು ನಮಗೆ ಬೇಜಾರಾಗಿದೆ ಅಂದರೆ, ಅದು ಕೆಚ್ಚಲು ಮಾಮೂಲಿಗಿಂತ ಸಹ ದೊಡ್ಡದಾಗಿ ಅದು ಹಾಲು ಕರಿಯೋದಿದ್ದರೆ ಇನ್ನೂ ಗಟ್ಟಿ ಆಗ್ತದೆ. ಹಾಗೆ ಆಗಬಾರ್ದಂತೆ. ಅದಕ್ಕೋಸ್ಕರ ಅದನ್ನು ನಮ್ಮ ಹತ್ರ ಕರೀಲಿಕ್ಕೆ ಹೇಳಿದರು ಡಾಕ್ಟ್ರೆಲ್ಲ. ಮತ್ತು ನಾವು ಹಾಲು ಕರೆದು ಮತ್ತು 2 ದಿವಸದಲ್ಲಿ ಅವಳು ಕರು ಹಾಕಿದ್ಲು. ಅಂದರೆ ಇವಳದು ಸಹ ಸ್ವಲ್ಪ ಸೇಮ್ ಹಾಗೆ ಅನಿಸ್ತದೆ ನೋಡುವಾಗ. ಮತ್ತು ಜರ್ಸಿ ದನಗಳು ಹಾಗೆ ಆಗ್ತದೆ ಎಂತಂತ ಸರಿ ಗೊತ್ತಿಲ್ಲ ನನಗೆ.
ನಿಮಗೆ ಯಾರಿಗಾದರೂ ಎಂತಾದರೂ ಅದಕ್ಕೆ ಮದ್ದು ಹೊರಗಿಂದ ಹಚ್ಚೋ ಥರದ್ದು ಏನಾದರೂ ಗೊತ್ತಿದ್ದರೆ ಹೇಳಿ ನನಗೆ ಕಮೆಂಟಲ್ಲಿ. ನಾನು ಸಾಧ್ಯ ಅದು ಟ್ರೈ ಮಾಡ್ತೇನೆ, ನನಗೆ ಹತ್ತಿರದಲ್ಲಿ ಸಿಗುವಂಥದ್ದು ಏನಾದರೂ ಇದ್ದರೆ. ನಾವು ಅವತ್ತು ಹುತ್ತದ್ದು ಮಣ್ಣು ಉಂಟಲ್ಲ, ಅದನ್ನು ನೀರು ಮಾಡಿ ಹಚ್ತಾ ಇದ್ದದ್ದು ತಂಪಾಗಲಿಕ್ಕೆ. ಹಾಗೆ ಎಂತಂತ ನನಗೂ ವಿಷಯ ಸರಿ ಗೊತ್ತಿಲ್ಲ, ಅದು ಯಾಕೆ ಹಾಗೆ ಆಗೋದು ಅಂತ. ಇವಳದು ನಮ್ಮ ಮಂಗಳಗೌರಿದು ಹಾಗೆ ಎಂಥ ಪ್ರಾಬ್ಲಮ್ ಇಲ್ಲ, ಇವಳದು ಮಾತ್ರ ಹಾಗೆಯಾ. ಇದು ನೋಡಿ ನನಗೆ ಇವತ್ತಿದು ಗಾಯಗಳು. ಫೋನಲ್ಲಿ ಎಷ್ಟು ಕಾಣ್ತುಂಟು ಅಂತ ಗೊತ್ತಿಲ್ಲ, ನನ್ನ ಫೋನಲ್ಲಿ ಎಷ್ಟು ಫೋಕಸ್ ಆಗೋದಿಲ್ಲ. ನೋಡಿ ಪೂರ್ತಿ ಕೈ ಇಡೀ ಗಾಯ ಆಗಿದೆ. ನಾಳೆಗೆ ಪತ್ರೊಡೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇದು ಕೆಸುವಿದು ಎಲೆಯನ್ನು ಕಟ್ ಮಾಡ್ತಿದ್ದೇನೆ. ಇವ ನೋಡಿ ಒಟ್ಟಿಗೆ ಎಂತ ಮಾಡ್ತಿದ್ದಾಳೆ ಇವಳು ಅಂತ.